ಮನೆಗೆ ಹೋಗಕ್ಕೆ ಒಪ್ಪಿಗೆನಾ? ನಾರಾಯಣ, ನಿನ್ನ ಕಾಲಯಂತ್ರದವರೆಗೆ ಕರೆಸಿದ್ದು ಮನೆಗೆ ಹೋಗ್ಲಿ ಅಂತಲ್ಲ, ಆದ್ರೆ ಇಲ್ಲಿಗೆ ನಾನಾಗೆ ಬಂದಿದ್ದೀನಿ. ಸದ್ದು. ನಾರಾಯಣ, ಇನ್ನು ನೀನು ಎಲ್ಲಿಗೂ ಹೋಗೋ ಅವಶ್ಯಕತೆ ಇಲ್ಲ. ನಿನ್ನ ಸತ್ಯವನ್ನೆಲ್ಲ ಬ್ರಹ್ಮಶ್ರೀ ಸ್ವತಃ ತಿಳಿತಾನೆ. ನಾರಾಯಣ, 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 ನಾರಾಯಣ. ಭಗವಂತ ನಿನ್ನನ್ನು ಕ್ಷಮಿಸಿ ಬಿಡುತ್ತಾನೆ. ನಾನಲ್ಲ ಭಗವಂತ, ಅಪರಾಧಿ ಅಂತೂ ಪ್ರಾಪ್ತಿ. ಇಲ್ಲ ಅಷ್ಟೇ, ಅಪರಾಧ ನಿನ್ನಿಂದಾಗಿದೆ. ನನ್ನ ಪ್ರಿಯ ಪತ್ನಿ ಪ್ರಾಪ್ತಿಯಿಂದಲ್ಲ. ಹೇಳು, ನನ್ನ ಪ್ರೀತಿಯ ಪತ್ನಿ ಅಪರಾಧ ಮಾಡಿದ್ದು ನೀನು ಅಷ್ಟೇ. ಅದಕ್ಕೆ ಶಿಕ್ಷೆ ನಿನಗೆ ಸಿಗುತ್ತದೆ. ಬುದ್ಧಿ ಇಲ್ಲ ಅನ್ಸುತ್ತೆ. ಅಮ್ಮ ಹೇಳ್ತಾಳೆ, ಯಾರಿಗಾದ್ರೂ ಬುದ್ಧಿ ಕೆಲಸ ಮಾಡ್ತಿಲ್ಲ ಅಂದ್ರೆ ಅವರಿಗೋಸ್ಕರ ನಾವೇ ಪ್ರಾರ್ಥನೆ ಮಾಡ್ಬೇಕು ಅಂತ. ನಾರಾಯಣ, ಓಂ ನಮೋ ಭಗವತೆ ವಾಸುದೇವಾಯ ನಮಃ. 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 ನಾರಾಯಣ, ಕಣ್ಣು ಮುಚ್ಕೊಂಡು ನನ್ನಿಂದ ನಿನ್ನ ಸತ್ಯವನ್ನ ಬಚ್ಚಿಡೋಕ್ಕಾಗಲ್ಲ. ಇವತ್ತು ನೀನು ನಿನ್ನ ಸತ್ಯವನ್ನು ಹೇಳಲೇಬೇಕು. ಹೇಳು, ಯಾರು ನೀನು? ನಾರಾಯಣ, ನಾರಾಯಣ. ಏಕೆ ಪ್ರಾಪ್ತಿ? ನನ್ನಲ್ಲಿ ವಿಶ್ವಾಸವಿಲ್ಲವೇ? ನನಗೂ ನಂಬಲಾಗದು. ನಾನು ನಿನ್ನನ್ನು ಕ್ಷಮಿಸಿದ್ದೇನೆ ಪ್ರಾಪ್ತಿ. ಹೋಗು, ನೀನು ಸ್ವತಂತ್ರಳಾಗಿರುವೆ. ಹೋಗು. ನನ್ನ ಪ್ರಿಯ ಪತ್ನಿ ಪ್ರಾಪ್ತಿ, ಭಗವಂತ ಕಂಸನ ಆಶೀರ್ವಾದವಿದೆ ನಿನಗೆ. ಭಗವಂತ, ನಾನು ಯಾವ ಅಪರಾಧವನ್ನು... ನನಗೆ ಎಲ್ಲ ಸತ್ಯ ತಿಳಿಯುವ ತನಕ ಪ್ರಾಪ್ತಿ, ನಾನು ನಿನ್ನ ಹತ್ಯೆಯನ್ನು ಮಾಡುವುದಿಲ್ಲ, ಸಾಯಲು ಬಿಡುವುದಿಲ್ಲ. ಶತ್ರು ಹಾಗೂ ಜಗತ್ ಪುರುಷ ನಾರಾಯಣ. ನಾರಾಯಣ, ಆದರೆ ನೀನು ನನ್ನ ಪರಮ ಶತ್ರು ನಾರಾಯಣ. ಶತ್ರು ಭಾವದಿಂದಲೇ ಆದರೂ ನಾನು ಬರಲೇಬೇಕಾಯ್ತು ಶ್ರೀಧರ. ನೀನು ಯುಗಗಳಿಂದ ನನ್ನ ನಾಮ ಜಪವನ್ನು ಮಾಡುತ್ತಿದ್ದೆ, ಅದಕ್ಕಾಗಿಯೇ ನಾನು ಬಂದೆ. ಈಗ ನಿನಗೆ ನಿನ್ನ ಕರ್ಮಗಳ ಫಲ ಪ್ರಾಪ್ತಿಯಾಗುವ ಸಮಯ ಬಂದಿದೆ ಶ್ರೀಧರ. ನಾರಾಯಣ, ಫಲವನ್ನು ನಾನು ನಿನಗೆ ನೀಡ್ತೀನಿ. ನನ್ನ ಈ ಕಾಲಯಂತ್ರದಲ್ಲಿ ಬಂಧಿಸಿ, ಆದರೆ ನಿನ್ನ ಸತ್ಯವನ್ನು ತಿಳಿದ ಮೇಲಷ್ಟೇ. ನಾರಾಯಣ. ಹೇ ವತ್ಸನೆ, ಹಾಗೆಯೇ ಆಗಲಿ. ನೀನು ನನ್ನ ಸಂಪೂರ್ಣ ಸತ್ಯವನ್ನು ಅರಿಯುವೆ ಶ್ರೀಧರ. ಏಕೆಂದರೆ ನನ್ನ ಸತ್ಯವನ್ನು ಅರಿಯದೆ ನಿನ್ನ ಯುಗ ಯುಗಗಳ ಯಾತ್ರೆ ಸಮಾಪ್ತಿಯಾಗುವುದು.
ಬಂಧಿಸು ನನ್ನೇ ಹೇ ಶ್ರೀಧರನೇ ಬಂಧಿಸು ನನ್ನೇ ಈ ಭೂಮಿ ಗಗನವೆನ್ನೊಳಗಿಹುದು ಈ ನೀರು ಗಾಳಿಯೆನ್ನೊಳಗಿಹುದು ಓಂಕಾರ ಲೀನಬಹುದೆನ್ನೊಳಗೆ ಸಂಸಾರ ಸಾರಬಹುದೆನ್ನೊಳಗೆ ಜೀವನದ ಪೂರ್ಣತೆಯು ನನ್ನದೇ ಸಂಹಾರ ಕಾಲವೆನ್ನದೇ ನನಗೆ ಮುಕ್ತಿ ನೀಡಿ ನಾರಾಯಣ, ನನಗೆ ಮುಕ್ತಿ ನೀಡಿ. ಪ್ರಭು, ನನ್ನ ನಾರಾಯಣ ಶ್ರೀರಾಮ, ನಾನು ಯುಗ ಯುಗಗಳಿಂದ ನಿಮ್ಮನ್ನು ಹುಡುಕ್ತಾ ಅಲಿತಾ ಇದ್ದೆ. ಪ್ರಭು, ನಾನು ಘೋರ ಪಾಪ ಮಾಡಿದ್ದೀನಿ. ನೀವು ಮಾತ್ರ ನನ್ನನ್ನು ಉದ್ಧಾರ ಮಾಡಕ್ಕಾಗೋದು. ಪ್ರಭು, ನನ್ನನ್ನು ನನ್ನ ಪಾಪಗಳಿಂದ ಮುಕ್ತಿಗೊಳಿಸಿ ಪ್ರಭು. ಶ್ರೀಧರ, ನಿನ್ನ ಯುಗಗಳ ಯಾತ್ರೆ, ನಾರಾಯಣನ ನಾಮ ಜಪ ಮತ್ತು ನನ್ನ ದರ್ಶನ ಮಾತ್ರದಿಂದ ನಿನ್ನ ಎಲ್ಲ ಪಾಪಗಳು ನಾಶವಾಗಿವೆ. ಶ್ರೀಧರ, ಈಗ ನೀನು ನಿಷ್ಕಳಂಕ ಮತ್ತು ನಿಷ್ಪಾಪಿಯಾಗಿರುವೆ. ನನ್ನ ನಾರಾಯಣ, ನಾನು ಬ್ರಹ್ಮದೇವನ್ಗೆ ಒಳ್ಳೆ ಬುದ್ಧಿ ಬಂದಿದೆ ಅನ್ಸುತ್ತೆ. ಅಮ್ಮ ಹೇಳೋದು ನಿಜ. ದೇವ್ರ ನಾಮ ಜಪ ಮಾಡೋದ್ರಿಂದ ಎಲ್ಲ ಸಮಸ್ಯೆನೂ ಬೇಗ ಮುಗ್ದೋಗುತ್ತೆ. ಬ್ರಾಹ್ಮಣ ದೇವ, ನಿಮ್ ದಕ್ಷಿಣೆನ ತಗೊಳ್ಳಿ. ಮತ್ತೆ ನಾನು ಇಲ್ಲಿಂದ ಹೋಗ್ತೀನಿ. ಮನೇಲಿ ಅಮ್ಮ ಕಾಯ್ತಾ ಇರ್ತಾಳೆ. ಎಲ್ಲಿ ಹೋದಿರಿ ನನ್ನ ಪ್ರಭು? ದಕ್ಷಿಣೆ? ಇಂದು ಪ್ರಭು ತನ್ನ ಕೈಗಳಿಂದಲೇ ದಕ್ಷಿಣೆಯನ್ನು ನೀಡಿ ನನ್ನೆಲ್ಲ ಪಾಪಗಳನ್ನು ತೊಳೆದರು. ನಾರಾಯಣ, ಹೇಳ್ತೀನಿ, ಕೃಷ್ಣ ಅಷ್ಟ್ ಒಳ್ಳೆ ಕೆಲಸ ಮಾಡಕ್ ಹೋಗಿದ್ದಾನೆ ಅಂತ ಎಲ್ರಿಗೂ ಹೇಳ್ತೀನಿ ಹೇಳೇ ಹೇಳ್ತೀನಿ. ಈಗ ಬೇಗ ಮನೆಗೆ ಹೋಗಿ ಮುಟ್ಬೇಕು. ಒಂದ್ ವೇಳೆ ಆ ರಾಧೆ ಕಣ್ಬಿಟ್ರೆ ಆಕಾಶನೇ ತಲೆ ಮೇಲೆ ತಂದು ಹಾಕ್ಬಿಡ್ತಾಳೆ. ಯಾಕಂದ್ರೆ ಅವಳ ರಾಧೆ, ಅವಳ ಅಪ್ಪನ ಹತ್ರ 1,00,000 ಹಸುಗಳಿವೆ. ನನ್ನ ಕಿವಿಲೇ ಶಬ್ದನಾ ಇಲ್ಲ ನಿಜವಾಗ್ಲೂ ಯಾರಾದ್ರೂ ಇಷ್ಟು ರಾತ್ರಿಲಿ ಡೋಲ್ ಬಾರಿಸ್ತಾ ಇದ್ದಾರಾ? ಈಗ ಯಾರು ಡೋಲ್ ಬಾರಿಸ್ತಿರೋದು? ಇದೆಂತ ಶಬ್ದ? ಮತ್ತೇನಾದ್ರೂ ಸಮಸ್ಯೆ ಬಂತ? ನಿನ್ ಕಂದನ್ನ ತಪ್ಕೊಳ್ಳಲ್ವಾ ಅಮ್ಮ? ಅಪ್ಪ, ಅಮ್ಮ, 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 ಅಪ್ಪ, ಅಪ್ಪ. ಇವತ್ತಮ್ಮನಿಗೆ ತುಂಬಾ ಕೋಪ ಬಂದಿದೆ ಅನ್ಸುತ್ತೆ. ಕೃಷ್ಣ, ನಾನ್ ರಾಧೆ. ಯಾರಾದ್ರೂ ನಂಗೆ ಮೋಸ ಮಾಡಿದ್ರೆ ನಾನು ಯಾವತ್ತೂ ಅವನ್ನ ಬಿಡಲ್ಲ, ಯಾವತ್ತೂ ಬಿಡಲ್ಲ, ಯಾವತ್ತೂ ಬಿಡಲ್ಲ. ಓಹೋ, ಈ ಕೆಲ್ಸ ಅಧಿಕ ಪ್ರಸಂಗಿ ರಾಧೆದಾ? ಪೂರ್ತಿ ಜಗತ್ತನ್ನ ಬೇಕಾದ್ರೆ ಗೆಲ್ಬೋದು, ಆದ್ರೆ ಒಬ್ಬ ತಾಯಿಯನ್ನಲ್ಲ. ಅದ್ ಸರಿ. ಅದಕ್ಕೆ
ಈಗ ನಾವೇನ್ ಮಾಡೋದು? ನಮ್ಮ ಯೋಜನೆಗಳೇನು? ಕಾಯೋದು. ಎಲ್ಲಿವರೆಗೂ ದೇವಕಿಯ ಮಗ ಪಾಪಿ ಕಂಸನ ಅಂತ್ಯ ಮಾಡೋದಿಲ್ವೋ ಅಲ್ಲಿವರೆಗೂ ಕಾಯೋದ್ ಬಿಟ್ರೆ ನಮ್ಮ ಹತ್ರ ಬೇರೆ ಯಾವ ದಾರಿನೂ ಇಲ್ಲ. ಹೇ ಮಾತೆ ಭವಾನಿ, ದಯೆ ತೋರ್ಸು ಮಾತೆ. ಆದಷ್ಟು ಬೇಗ ಈ ಶುಭ ಕಾರ್ಯವನ್ನ ನಡೆಸ್ಕೊಡು ತಾಯಿ. ಖಂಡಿತ ಇಷ್ಟು ವರ್ಷದಿಂದ ಅಮ್ಮ ನನ್ನಿಂದ ಏನೋ ಮುಚ್ಚಿಟ್ಟಿದ್ದಾಳೆ. ಅದಕ್ಕೆ ಅವಳು ನಂಗೆ ಯಾವತ್ತು ನಮ್ಮಪ್ಪ ಯಾರು ಅಂತ ಹೇಳೇ ಇಲ್ಲ. ಎಲ್ಲಿವರೆಗೂ ಅಮ್ಮ ಮಾತಾಡೋದಿಲ್ವೋ ಅಲ್ಲಿವರೆಗೂ ಅಮ್ಮನ ಕೋಪ ಹೋಗೋದೇ ಇಲ್ಲ. ಅಮ್ಮ ನಂಗೆ ತುಂಬಾ ಹಸು ಆಗ್ತಿದೆ. ಅಮ್ಮ ನನ್ ರಾತ್ರಿಯಿಂದ ಏನು ತಿಂದಿಲ್ಲ ಅಮ್ಮ. ಅಮ್ಮ ಬಾ ಅಮ್ಮ, ನಂಗೆ ಬೆಣ್ಣೆ ತಿನ್ಸಮ್ಮ. ಬಿಡಮ್ಮ, ನನ್ ಬೈ. ಅಮ್ಮ 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 ಬಿಡಮ್ಮ. ಅಮ್ಮ ಅಮ್ಮ ಅಯ್ಯೋ ಅಮ್ಮ, ಬಾಗಿಲು ತೆಗೆ ಅಮ್ಮ. ಅಮ್ಮ, ಇಲ್ಲಿ ತನಕ ಅಮ್ಮನಿಗೆ ನನ್ ಮೇಲೆ ಇಷ್ಟೊಂದು ಕೋಪ ಬಂದಿರ್ಲಿಲ್ಲ. ಇದನ್ನೆಲ್ಲ ರಾಧೆ ನೋಡದೆ ಇದ್ದಿದ್ದು ಒಳ್ಳೇದೇ ಆಯ್ತು. ಈ ಅಧಿಕ ಪ್ರಸಂಗಿ ರಾಧೆಯಿಂದನೇ ಇದೆಲ್ಲ ಆಗಿದ್ದು. ನಾನು ಅಮ್ಮನ್ ಕಂದ ಅನ್ನೋದನ್ನ ಇವಳಿಗೆ ತೋರಿಸ್ತೀನಿ. ನಾರಾಯಣ ನಾರಾಯಣ ಮಾತೆ. ಹಾ ದೇವರ್ಷಿ, ದೇವರಲ್ಲಿ ಸತ್ವಗುಣವಿರುತ್ತದೆ ಮತ್ತು ಅಸುರರಲ್ಲಿ ತಮೋಗುಣ. ಆದರೆ ಮನುಷ್ಯರಲ್ಲಿ ಈ ಎರಡೂ ವಿಪರೀತ ಗುಣಗಳು ಕೂಡಿದ ರಾಗತತ್ವಗಳಿರುತ್ತವೆ. ಈ ರಾಗತತ್ವದಿಂದ ಮಮತೆಯ ಜನ್ಮವಾಗುತ್ತದೆ. ಈ ಮಮತೆಯಲ್ಲಿ ಎಷ್ಟು ಪ್ರಸನ್ನತೆ ಇರುವುದೋ ಅಷ್ಟೇ ದುಃಖ, ಎಷ್ಟು ಪ್ರೇಮವಿರುತ್ತದೆಯೋ ಅಷ್ಟೇ ಕ್ರೋಧವಿರುತ್ತದೆ. ಆ ಕಾರಣದಿಂದಲೇ ಮಾತೆ ಯಶೋದೆಯ ಈ ಕ್ರೋಧವು ಅವಳ ಮಮತೆ, ಅವಳ ಪ್ರೇಮದ ಪ್ರತೀಕವೇ ಆಗಿದೆ ದೇವರ್ಷಿ. ಸತ್ಯವಚನ ಮಾತೆ, ಸತ್ಯವಚನ. ನಾರಾಯಣ ನಾರಾಯಣ. ಏನೋ ಪಾಪ, ನಿಮ್ಮಮ್ಮ ಒಳ್ಳೆಯವರು, ನಿನ್ನ ಕ್ಷಮಿಸ್ತಾರೆ. ಆದ್ರೆ ನಾನ್ ರಾಧೆ, ನಾನ್ ಯಾರನ್ನು ಕ್ಷಮಿಸಲ್ಲ. ಈ ಸಲ ನಿಮ್ಮಮ್ಮ ನಿನ್ನ ಕ್ಷಮಿಸಕ್ಕೆ ನಾನ್ ಬಿಡಲ್ಲ. ನಿನ್ನ ಕ್ಷಮಿಸೋದಕ್ಕೆ ಬಿಡಲ್ಲ, ಯಾವತ್ತೂ ಬಿಡಲ್ಲ. ರಾಧೆ, ನೀನ್ ಬರ್ಸಾನದಿಂದ ಬಂದಿದ್ಯಲ್ವಾ, ಅದಕ್ಕೆ ನಿನ್ಗೆ ಅಮ್ಮ ಮಗನ್ ಪ್ರೀತಿ ಹೇಗಿರತ್ತೆ ಅಂತ ಗೊತ್ತಿಲ್ಲ. ನಾನ್ ಅದನ್ನ ಬೆಳಗ್ಗೆನೆ ನೋಡ್ದೆ. ಯಶೋದೆ ಅಮ್ಮ ನಿನ್ ಕಿವಿ ಹಿಂಡಿ ಹೇಗ್ ಪ್ರೀತಿ ಮಾಡ್ತಿದ್ರು ಅಂತ. ರಾಧೆ, ನನ್ನ ಅಮ್ಮನ್ ಸಿಟ್ಟು ಬೆಣ್ಣೆ ಇದ್ದಾಗೆ. ಒಂದೇ ಕ್ಷಣಕ್ಕೆ ಸಮಾಧಾನ ಮಾಡ್ತೀನಿ. ರಾಧೆಗೆ ಸವಾಲ? ನಾನ್ ರಾಧೆ. ನಮ್ಮಪ್ಪನ ಹತ್ರ 1,00,000 ಹಸುಗಳಿವೆ. ಈಗ ನಾನು ನೋಡ್ತೀನಿ ನಿಮ್ಮಮ್ಮನ ಹೇಗ್ ಸಮಾಧಾನ ಮಾಡ್ತೀಯಾ ಅಂತ. ನಾನು ನನ್ನ ಅಮ್ಮನ್ ಕಂದಾನೆ, ಅಮ್ಮಂಗೆ ಸಮಾಧಾನ ಮಾಡ್ತೀನಿ. ನಿನ್ ಸಮಾಧಾನ ಮಾಡಕ್ಕಾಗಲ್ಲ, ಆಗೋದೇ ಇಲ್ಲ. ಮಾಡ್ತೀನಿ, ಮಾಡೇ ಮಾಡ್ತೀನಿ. ಬಾಯ್ ಬರ್ಕ ಕೃಷ್ಣ. ಅಧಿಕ ಪ್ರಸಂಗಿ ರಾಧೆ.